ಕಸದ ಸಮಸ್ಯೆಗೆ ಕರಾವಳಿಯಲ್ಲಿ ಸಿಕ್ತು ಬಿಗ್ ಬ್ರೇಕ್. ಇನ್ಮುಂದೆ ಕಸವೇ ಆಗಲಿದೆ ಕೈಗಾರಿಕೆಗಳ ಇಂಧನ ದೀಪ. ಕರ್ನಾಟಕದಲ್ಲೇ ಮೊದಲ ಬಾರಿಗೆ ನಡೀತಾ ಇದೆ. ನಮ್ಮ ಕಡೆ ಅಕ್ಕಪಕ್ಕ ಎಲ್ಲಿ ಸಿಮೆಂಟ್ ಫ್ಯಾಕ್ಟರೀಸ್ ಇರೋದು. ಇಡೀ ರಾಜ್ಯಕ್ಕೆ ಈಗ ಕಸ ವಿಲೇವಾರಿ ಅನ್ನೋದು ಎಷ್ಟು ದೊಡ್ಡ ತಲೆನೋವಾಗಿದೆ ಅಂದ್ರೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಸುರಿದ್ರೂ ಮುಕ್ತಿ ಸಿಗ್ತಿಲ್ಲ. ಹೋದಲ್ಲೆಲ್ಲ ಕಸದ ರಾಶಿ, ಪರಿಸರಕ್ಕೆ ಕಂಟಕ. ಆದ್ರೆ ಇಲ್ಲೊಂದು ಕಡೆ ಕಸವನ್ನೇ ರಸವನ್ನಾಗಿ ಮಾಡಲಾಗಿದೆ. ಇಷ್ಟು ದಿನ ಭೂಮಿಗೆ ಮಾರಕವಾಗಿದ್ದ ಅದೇ ಒಣತ್ಯಾಜ್ಯ ಈಗ ಕೈಗಾರಿಕೆಗಳಿಗೆ ಬೇಕಾದ ಇಂಧನ. ಹೌದು, ರಾಜ್ಯದಲ್ಲಿ ಮೊದಲ ಬಾರಿಗೆ ಒಣತ್ಯಾಜ್ಯದಿಂದ ಇಂಧನ ಪ್ಯಾಲೆಟ್ ತಯಾರಿಸುವ ಅತ್ಯಾಧುನಿಕ ಘಟಕವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕೆರ್ಮಲ್ನಲ್ಲಿ ಯಶಸ್ವಿಯಾಗಿ ಕಾರ್ಯಾರಂಭ ಮಾಡಿದೆ. ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಿರುವ ವೇಸ್ಟ್ ಟು ವೆಲ್ತ್ ಯೋಜನೆ. ನಾವು ಮನೆ ಮನೆಗೆ ಹೋಗಿ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಡ್ರೈ ವೇಸ್ಟ್ ಕಲೆಕ್ಟ್ ಮಾಡ್ತೇವೆ. ಅದು ಗ್ರಾಮ ಪಂಚಾಯತ್ ಲೆವೆಲ್ SWM ಯೂನಿಟ್ ನಲ್ಲಿ ಬರುತ್ತದೆ. ಅಲ್ಲಿಂದ ನಮ್ಮ ಕಡೆ ಜಿಲ್ಲೆಯಲ್ಲಿ ಒಟ್ಟು 4 MRF ಇದೆ. ಸೊ ಆ ಎಲ್ಲ MRFs ಒಂದು ಗಾಡಿ ಆ ಗ್ರಾಮ ಪಂಚಾಯತ್ಸ್ಗೆ ಹೋಗಿ ಅದು ವೇಸ್ಟ್ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು MRF ಸೆಂಟರ್ನಲ್ಲಿ ತರ್ತಾರೆ. ಸೊ ಇದರಲ್ಲಿ ವೇಸ್ಟ್ ಸ್ವಲ್ಪ 17 to 18 ಕ್ಯಾಟಗರೀಸ್ನಲ್ಲಿ ಸೆಗ್ರಿಗೇಟ್ ಆಗಿಬಿಡುತ್ತದೆ. ಇದರಲ್ಲಿ ಮ್ಯಾಕ್ಸಿಮಮ್ ಅರೌಂಡ್ 40 to 50% ಆಫ್ ವೇಸ್ಟ್ ಏನಿರುತ್ತದೆ ಅದು RDF ವೇಸ್ಟ್ ಇರುತ್ತದೆ. ಈ RDF ವೇಸ್ಟ್ ಸ್ವಲ್ಪ ಇನ್ವ್ಯಾಲ್ಯೂಬಲ್ ಥರದ್ದು ಆಗಿಬಿಡುತ್ತದೆ. ಅದೊಂದು ರೀಸೈಕ್ಲಿಂಗ್ ಅಥವಾ ಫ್ಯೂಚರ್ ವ್ಯಾಲ್ಯೂ ಚೈನ್ನಲ್ಲಿ ಏನು ನಮಗೆ ಕೆಲಸ ಮಾಡೋಕ್ಕಾಗಲ್ಲ. ಸೊ ಸುಪ್ರೀಂ ಕೋರ್ಟ್ಸ್ ಗೈಡ್ಲೈನ್ಸ್ ಪ್ರಕಾರ ನಾವು ಈ RDF ವೇಸ್ಟನ್ನು ಸಿಮೆಂಟ್ ಫ್ಯಾಕ್ಟ್ರೀಸ್ನಲ್ಲಿ ಕಳಿಸ್ತೇವೆ. ಸಿಮೆಂಟ್ ಫ್ಯಾಕ್ಟ್ರೀಸ್ನಲ್ಲಿ ಈ ವೇಸ್ಟ್ ಫ್ರೀ ಆಫ್ ಕಾಸ್ಟ್ ಅವರು ಆಕ್ಸೆಪ್ಟ್ ಮಾಡಬೇಕು ಮತ್ತು ಅವರವರ ಬಾಯ್ಲರ್ಸ್ನಲ್ಲಿ ಅದು ಇನ್ಸಿನರೇಟ್ ಮಾಡಬೇಕು ಅಥವಾ ಬರ್ನ್ ಮಾಡಬೇಕಾಗುತ್ತದೆ. ಸೊ ಇದರದ್ದು ನಮಗೆ ಮೇನ್ ಇಶ್ಯೂ ಏನಾಗುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ನಮ್ಮ ಕಡೆ ಅಕ್ಕಪಕ್ಕ ಎಲ್ಲಿ ಸಿಮೆಂಟ್ ಫ್ಯಾಕ್ಟ್ರೀಸ್ ಇರೋದಿಲ್ಲ. ಸೊ ನಮ್ಮದು ಮ್ಯಾಕ್ಸಿಮಮ್ ಸಿಮೆಂಟ್ ಫ್ಯಾಕ್ಟ್ರೀಸ್ ಕರ್ನಾಟಕ ಸ್ಟೇಟ್ನಲ್ಲಿ ಬಿಜಾಪುರ ಇರಲಿ, ಗುಲ್ಬರ್ಗ ಇರಲಿ ಅಥವಾ ಬೆಳಗಾವಿ ಇರಲಿ ಆ ಕಡೆ ಇರುತ್ತವೆ. ಸೊ ಈ ವೇಸ್ಟನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ನಮಗೆ ಬಹಳಷ್ಟು ಖರ್ಚಾಗುತ್ತದೆ. ಒಂದು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಕಾಸ್ಟ್ಸ್ ನಮ್ಮದು ಬಹಳಷ್ಟು ಇರುತ್ತದೆ. ಸೆಕೆಂಡ್, ಈ ವೇಸ್ಟ್ ಟ್ರಾನ್ಸ್ಪೋರ್ಟ್ ಆಗುವಾಗ ನಮ್ಮದು ಫಾಸಿಲ್ ಫ್ಯೂಯಲ್ ಎಮಿಷನ್ಸ್ ಏನಿರುತ್ತದೆ, ಪೆಟ್ರೋಲ್ ಅಥವಾ ಡೀಸೆಲ್ ಸಂಬಂಧಪಟ್ಟ ಇರಲಿ, ಅದು ಕೂಡ ಜಾಸ್ತಿ ಆಗುತ್ತದೆ. ಸೊ ನಾವು ಇದೇ ಲೋಕಲಿ ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಸೊ ನಾನು ಮಹಾರಾಷ್ಟ್ರನಲ್ಲಿ ಒಂದು ಯೂನಿಟ್ ನೋಡಿಕೊಂಡು ಬಂದೆ. ಆವಾಗ ನಮಗೆ ಅರ್ಥ ಆಯಿತು ದಟ್ ವಿ ಕ್ಯಾನ್ ಕನ್ವರ್ಟ್ ದಿಸ್ ವೇಸ್ಟ್ ಇನ್ ಟು ಪೆಲೆಟ್ಸ್. ಆ್ಯಂಡ್ ಈ ಪೆಲೆಟ್ಸ್ ಸ್ವಲ್ಪ ಕ್ಯಾಲರಿಫಿಕ್ ವ್ಯಾಲ್ಯೂ ಈ ಪೆಲೆಟ್ಸ್ದು ಹೈ ಇರುತ್ತದೆ. ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಲೋಕಲ್ ಬಾಯ್ಲರ್ಸ್. ಸೊ ನಾವು ಸಿನ್ಸ್ ಇಟ್ ವಾಸ್ ಅ ನ್ಯೂ ಟೆಕ್ನಾಲಜಿ, ನಾವು ಇದು ಟೆಂಡರ್ ಮಾಡುವಾಗ ಏನು ಕಂಡೀಷನ್ ಇನ್ಕ್ಲೂಡ್ ಮಾಡಿದ್ದೇವೆ ದಟ್ ಈ ಪೆಲೆಟ್ಸ್ ಏನೇನು ಜನರೇಟ್ ಆಗುತ್ತದೆ ಅದು ಬೈಬ್ಯಾಕ್ ಮಾಡಬೇಕು. ಸಿನ್ಸ್ ದ ಕಾಂಟ್ರಾಕ್ಟರ್ ಸಿನ್ಸ್ ದ ಎನಿ ಡೆವಲಪರ್ ಹೂ ಇಸ್ ಗಿವಿಂಗ್ ಅಸ್ ದಿಸ್ ಟೆಕ್ನಾಲಜಿ ಅವರದ್ದು ಹೇಳಿಕೆ ಏನಿರುತ್ತದೆ ಅಂತ ಇದು ಖಂಡಿತ ಸೇಲ್ ಆಗುತ್ತದೆ. ಸೊ ನಾವು ಸ್ಟಾರ್ಟಿಂಗ್ನಲ್ಲಿ ಜಸ್ಟ್ ಟು ಬಿ ಆನ್ ದ ಸೇಫ್ ಸೈಡ್ ನೀವೇ ಬೈಬ್ಯಾಕ್ ಮಾಡಬೇಕು ಅಂತ ನಾವು ಕಂಡೀಷನ್ ಇಟ್ಟಿದ್ದೇವೆ. ಆ್ಯಂಡ್ ಅದೊಂದು ಬೈಬ್ಯಾಕ್ದು ಮಿನಿಮಮ್ ಕಾಸ್ಟ್ ಅರೌಂಡ್ 5 ರೂಪೀಸ್ per kg ಇಟ್ಕೊಡ್ಬೇಕು ಅಂತ ಹೇಳಿದ್ದೇವೆ. ಸೊ ಬೇಸ್ಡ್ ಆನ್ ದಿಸ್ ಟೆಂಡರ್ ವಾಸ್ ಕಾಲ್ಡ್. ಅದು ಯೂನಿಟ್ ಈಗ ಆಪ್ರೇಷನಲ್ ಆಗಿದೆ. ನಾವು SHG ಗ್ರೂಪ್, ಒಂದು ಕೆಮ್ರಾಲ್ನಲ್ಲಿ ಇರೋರು SHG ಗ್ರೂಪ್ ಕಡೆಯಿಂದ ಇದೊಂದು ಆಪ್ರೇಷನ್ ಮಾಡ್ತಾ ಇದ್ದೇವೆ. ಸೊ ಈ ಆಪ್ರೇಷನ್ ಮಾಡುವಾಗ ನಾವು ಆಲ್ಮೋಸ್ಟ್ 5 ಮಹಿಳೆಯರಿಗೆ ಒಂದು ಜಾಬ್ ಅಪರ್ಚುನಿಟಿ ಕೊಡ್ತಾ ಇದ್ದೇವೆ. ಈ ಯೋಜನೆಯಲ್ಲಿ ಕೋರ್ದಬು ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟಕ್ಕೆ ಒಣತ್ಯಾಜ್ಯದಿಂದ ಇಂಧನ ಬಳಕೆ ಉತ್ಪಾದನೆ ಆಗುವಂತಹ ಪೆಲೆಟನ್ನು ಉತ್ಪಾದಿಸುವ ಕೇಂದ್ರವನ್ನು ನಮಗೆ ಒಡಂಬಡಿಕೆಯಾಗಿ ಸಂಜೀವಿನಿ ಒಕ್ಕೂಟಕ್ಕೆ ನೀಡಿದ್ದಾರೆ. ಇದು 2 ವರ್ಷದ ಒಡಂಬಡಿಕೆ ಆಗಿರುತ್ತೆ. ಇದರಲ್ಲಿ ಮಹಿಳೆಯರು ಏನಂತ ಹೇಳಿದರೆ ಈ ಒಡಂಬಡಿಕೆ ಮಾಡಿಕೊಂಡು ಈ ಪೆಲೆಟ್ ಮಿಷಿನ್ ಏನು ಯೂನಿಟ್ ನಡೀತಾ ಇದೆ ಇದರಲ್ಲಿ ನಾವು ಉದ್ಯೋಗವನ್ನು ಆರಂಭಿಸಿದ್ದೇವೆ. ಇದು ಕರ್ನಾಟಕದಲ್ಲೇ ಮೊದಲ ಬಾರಿಗೆ ನಡೀತಾ ಇದೆ. ಇದರಲ್ಲಿ ಮಹಿಳೆಯರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರ ಉದ್ದೇಶ ಏನಂತ ಹೇಳಿದರೆ ಮಹಿಳೆಯರ ಸಬಲೀಕರಣ ಆಗಬೇಕು ಅಂತ ಹೇಳಿ
ಅವರು ಮೊದಲಿಗೆ ಇದು ಸಂಜೀವಿನಿ ಮಹಿಳೆಯರಿಂದಲೇ ಮಾಡಿಸುವ ಅನ್ನುವಂಥ ಉದ್ದೇಶದಿಂದ ಇದನ್ನ ಒಕ್ಕೂಟದ ಮಹಿಳೆಯರಿಗೆ ನೀಡಿದ್ದಾರೆ. ಹಾಗಾಗಿ ಮೊದಲ ಆದ್ಯತೆ ನಮ್ಮ ಮುಲ್ಕಿ ತಾಲೂಕಿಗೆ ನೀಡಿದ್ದು. ಇದರಲ್ಲಿ ಕೋರ್ದಬು ಸಂಜೀವಿನಿ ನಮ್ಮ ಮುಲ್ಕಿ ತಾಲೂಕಿನಲ್ಲಿ ಹತ್ತಿರವಾದ ಪಂಚಾಯತಿ ಆಗಿರೋದ್ರಿಂದ ಅವರಿಗೆ ಈ ಆದ್ಯತೆಯನ್ನು ನೀಡಿ ಅವರು ಇದನ್ನ ಒಪ್ಕೊಂಡು ಅವರ ಸಮ್ಮತಿಯಿಂದ ಈ ಕೆಲಸವನ್ನು ಅವರು ಸ್ವತಃ ಒಪ್ಕೊಂಡು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಸದ ರಾಶಿಯಿಂದ ಇಂಧನದ ಬೆಳಕು ಮೂಡಿಸಿದ ಹೆಗ್ಗಳಿಕೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯದ್ದಾಗಿದೆ. ಲಕ್ಷಾಂತರ ರೂಪಾಯಿಗಳ ಸಾರಿಗೆ ವೆಚ್ಚಕ್ಕೆ ಬ್ರೇಕ್ ಹಾಕಿ ಸ್ಥಳೀಯವಾಗಿಯೇ ಉದ್ಯೋಗ ಸೃಷ್ಟಿಸಿದ ಕೆರ್ಮಲ್ನ ಈ ಘಟಕ ನಿಜಕ್ಕೂ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ.